ಕುಮಾರಸ್ವಾಮಿನೇ ಹೇಳಿದಾರೆ. ಯಾವುದೋ ಒಂದು ಟಿ ವಿ ಇದರಲ್ಲಿ ನೋಡಿದೆ ಇವತ್ತು ನಾನು. ಕೇಂದ್ರ ಯಾರೋ ಇನ್ನೊಬ್ಬರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೋ ಯಾವಾಗಲೋ ಮಾಡಿದಾಗ ಇದು ಕೇಂದ್ರ ಸರ್ಕಾರದ ಏಜೆಂಟ್ ಥರ ವರ್ತಿಸಿದ್ದಾರೆ ಅಂತೇಳಿ ಕುಮಾರಸ್ವಾಮಿಯವರೇ ಒಂದು ಹೇಳಿಕೆ ಕೊಟ್ಟಿರ್ತ ನೋಡಿದೆ ನಾನು ಇವತ್ತು ಬರ್ತಾ ಫೇಸ್ಬುಕ್ಕಲ್ಲಿ. ರಾಜ್ಯಪಾಲರು ತಡೆಯೋದಕ್ಕಿಂತ ಮೊದಲು ಒಂದು ನ್ಯಾಷನಲ್ ಆಂಥಮ್ನ ಬಿಟ್ಟು ಹೋದ್ರಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಅದು ಒಬ್ಬ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರಿಗೆ ಗೌರವ ಅದು ಭಾಳ ಮುಖ್ಯ ಅಲ್ಲ. ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಅದು ಅವ್ರು ಓದ್ತಕ್ಕಂಥದ್ದು ಅವ್ರದ್ದೊಂದು ಪರಿಪಾಠ. ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದನೂ ಅದು ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯಪಾಲರು ಓದಬೇಕು. ಯಾರೇ ಹಿಂದೆ ಮಾಡಿದರೂ ತಪ್ಪೆ, ಮುಂದೆ ಮಾಡಿದ್ರು ತಪ್ಪೆ, ಇವತ್ತು ಮಾಡಿದ್ರು ತಪ್ಪೆ. ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯನ್ನು ಕೊಡ್ತಾರೆ ಅವ್ರ ಕೈಲಿ. ಅವರು ಓದೋದು ಅಷ್ಟೇ, ಅವರೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಸ್ಪೀಚ್ ಮಾಡಲ್ವಾ? ಅದೇ ರೀತಿ ಈ ಟೀಕ್ಸೋದು ಇದ್ರೆ ತಾನೆ ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನಾ? ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನಾ ಗವರ್ನರ್ ಅವ್ರು ಒಪ್ಕೊಂಡ್ರೆ ಅಲ್ಲ ಹೌದು. ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬಿ ಜೆ ಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಥರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ ಆವಾಗ ಈ ಪ್ರಶ್ನೆನೇ ಬರೋಲ್ಲ. ನೆನ್ನೆ ಯಾರೋ ಹೇಳಿದ್ದಾರೆ, ಕುಮಾರಸ್ವಾಮಿನೇ ಹೇಳಿದ್ದಾರೆ. ಯಾವುದೋ ಒಂದು ಟಿ ವಿ ಇದರಲ್ಲಿ ನೋಡಿದೆ ಇವತ್ತು ನಾನು. ಯಾರೋ ಇನ್ನೊಬ್ಬರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೋ ಯಾವಾಗಲೋ ಮಾಡಿದಾಗ ಇದು ಕೇಂದ್ರ ಸರ್ಕಾರದ ಏಜೆಂಟ್ ಥರ ವರ್ತಿಸಿದ್ದಾರೆ ಅಂತೇಳಿ ಕುಮಾರಸ್ವಾಮಿಯವರೇ ಒಂದು ಹೇಳಿಕೆ ಕೊಟ್ಟಿರ್ತ ನೋಡಿದೆ ನಾನು ಇವತ್ತು ಬರ್ತಾ ಫೇಸ್ಬುಕ್ಕಲ್ಲಿ. ಇವತ್ತು ತಮಿಳುನಾಡಿನಲ್ಲೂ ಕೇರಳದಲ್ಲೂ ಆಗಿರ್ತಕ್ಕಂಥದ್ದಿದೆ. ಟೋಟಲಿ ರಾಜ್ಯದ ಪ್ರಜಾಪ್ರಭುತ್ವ, ರಾಜ್ಯದ ಡೆಮಾಕ್ರಸಿಗೆ ಹಾಳಾಗ್ತಾ ಇದೆ. ಮೋದಿಯವರು, ಅಮಿತ್ ಶಾ ಅವರು ಇಂಥ ಕೆಲಸಕ್ಕೆ ಮುಂದಾಗಬಾರ್ದು. ಸೊ ರಾಜ್ಯಪಾಲರಿಗೆ ಈ ಥರ ಡೈರೆಕ್ಷನ್ ಹೋಗಬಾರ್ದು ಕೇಂದ್ರದಿಂದ. ರಾಜ್ಯಪಾಲರು ಏನಾಯ್ತಿತ್ತು, ನಮ್ಮ ರಾಜ್ಯದ ನಿಲುವನ್ನು ಅವರು, ಅದು ಕಾನ್ಸ್ಟಿಟ್ಯೂಷನಲ್ಲಿರೋ ಅವಕಾಶ, ಅವರು ನಿಲುವನ್ನು, ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಿಲುವನ್ನು ಅವರು ಓದ್ತಾ ಇದ್ರು ಅಷ್ಟೇ. ಬಟ್ ಅದು ನಾವು ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ, ನಾವು ಇಲ್ಲಿಂದ ಸರ್ಕಾರ ರೆಸೊಲ್ಯೂಷನ್ ಮಾಡಿ ಕಳಿಸ್ತೀವಿ. ಅದನ್ನೇನು ತಪ್ಸೋಕ್ಕಾಗಲ್ವಲ್ಲ ಅವರು? ಅದರಿಂದ ಏನಾಗ್ತಿತ್ತು ಅವ್ರಿಗೆ? ಒತ್ತಾಯ ಅಲ್ಲ, ಅದು ಪದ್ಧತಿ ಎಲ್ಲ ಕಾಲದಲ್ಲೂ ನಡೆದಿದೆ. ಕೆಲವರು ಇದನ್ನು ಬಿಟ್ಟು ಹೋಗಿದ್ದಾರೆ, ಆದರೆ ಯಾರೇ ಬಿಟ್ಟು ಹೋದ್ರೂ ತಪ್ಪು.